ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ 4 ಸೇತುವೆಗಳು ಜಲಾವೃತ. ಸುನದೋಳಿ ಮೂಡಲಗಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿತ್ತು, ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅವರಾದಿ ನಂದಗಾಂವ್ ಗ್ರಾಮಕ್ಕೂ ಕೂಡ ಇದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು. ಅಲ್ಲದೆ ಕಮಲಹತಿನಿ ಹುಣಸ್ಯಾಳ ಪಿವೈ ಗ್ರಾಮಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿತ್ತು. ಈಗ ಸಂಪೂರ್ಣವಾಗಿ ಸೇತುವೆ ಜಲಾವೃತಗೊಂಡಿದೆ. ವಟರಹಟ್ಟಿ ಗೋಕಾಕ್ ತಾಲೂಕಿನ ಉದುಗಟ್ಟಿ ಗ್ರಾಮಕ್ಕೂ ಕೂಡ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು, ಈಗ ಜಲಾವೃತಗೊಂಡಿದೆ. 4 ಸೇತುವೆಗಳ 2 ಬದಿಯಲ್ಲಿಯೂ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ. ಪ್ರವಾಹ ಎದುರಾಗುವ ಭೀತಿಗೆ ನದಿ ದಡದಲ್ಲಿರುವಂತಹ ಪಂಪ್ ಸೆಟ್ಗಳನ್ನು ಕೂಡ ರೈತರು ತೆಗೆಯುತ್ತಿರುವಂತಹ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ 4 ಸೇತುವೆಗಳು ಜಲಾವೃತ. ಸುನದೋಳಿ ಮೂಡಲಗಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿತ್ತು, ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅವರಾದಿ ನಂದಗಾಂವ್ ಗ್ರಾಮಕ್ಕೂ ಕೂಡ ಇದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು. ಅಲ್ಲದೆ ಕಮಲಹತಿನಿ ಹುಣಸ್ಯಾಳ ಪಿವೈ ಗ್ರಾಮಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿತ್ತು. ಈಗ ಸಂಪೂರ್ಣವಾಗಿ ಸೇತುವೆ ಜಲಾವೃತಗೊಂಡಿದೆ. ವಟರಹಟ್ಟಿ ಗೋಕಾಕ್ ತಾಲೂಕಿನ ಉದುಗಟ್ಟಿ ಗ್ರಾಮಕ್ಕೂ ಕೂಡ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು, ಈಗ ಜಲಾವೃತಗೊಂಡಿದೆ. 4 ಸೇತುವೆಗಳ 2 ಬದಿಯಲ್ಲಿಯೂ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯನ್ನ ಮಾಡಲಾಗಿದೆ. ಪ್ರವಾಹ ಎದುರಾಗುವ ಭೀತಿಗೆ ನದಿ ದಡದಲ್ಲಿರುವಂತಹ ಪಂಪ್ ಸೆಟ್ಗಳನ್ನು ಕೂಡ ರೈತರು ತೆಗೆಯುತ್ತಿರುವಂತಹ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.